ಅಧ್ಯಾಯ 2 ವಾಲಿಬಾಲ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ವಾಲಿಬಾಲ್ ಆಟವನ್ನು ಡ್ಯಾಶ್ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಉತ್ತರ ಅಮೆರಿಕ. 2. ವಾಲಿಬಾಲ್ ಆಟದ ಮೊಟ್ಟ ಮೊದಲಿನ ಹೆಸರು ಡ್ಯಾಶ್. ಉತ್ತರ ಮಿಂಟೋನೆಟ್. 3. ವಾಲಿಬಾಲ್ ಆಟದ ಅಂಕಣವು ಡ್ಯಾಶ್ ಮೀಟರ್ ಉದ್ದ ಮತ್ತು ಡ್ಯಾಶ್ ಮೀಟರ್ ಅಗಲವಾಗಿರುತ್ತದೆ. ಉತ್ತರ 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲವಾಗಿರುತ್ತದೆ. 4. ವಾಲಿಬಾಲ್ ಆಟದ ಜಾಲಿಯ ಮೇಲೆ ಬದಿಗೆರೆಗೆ ಅನುಗುಣವಾಗಿ ಕಟ್ಟಲ್ಪಟ್ಟಿರುವ ಉಪಕರಣಕ್ಕೆ ಡ್ಯಾಶ್ ಎನ್ನುತ್ತಾರೆ. ಉತ್ತರ ಆಂಟೆನಾ. 5. ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಡ್ಯಾಶ್ ಎಂಬ ಸ್ಥಳದಲ್ಲಿ ನಡೆದ ಒಲಿಂಪಿಕ್ ನಲ್ಲಿ ಸೇರಿಸಲಾಗಿದೆ. ಉತ್ತರ 1969ರಲ್ಲಿ ಟೋಕಿಯೋ. ಈ ಕೆಳಕಂಡ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 1. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಮತ್ತು ಯಾವಾಗ? ಉತ್ತರ ವಾಲಿಬಾಲ್ ಆಟವನ್ನು ಫೆಬ್ರವರಿ 9, 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ರವರು ಕಂಡುಹಿಡಿದರು. 2. ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು? ಉತ್ತರ YMCA ಸಂಸ್ಥೆಯು ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿತು. 3. ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ 3 ಮೀಟರ್ ದೂರದಲ್ಲಿರುವ ಗೆರೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯಗೆರೆಯಿಂದ 3 ಮೀಟರ್ ದೂರದಲ್ಲಿರುವ ಗೆರೆಗೆ ಆಕ್ರಮಣಗೆರೆ ಎಂದು ಕರೆಯುತ್ತಾರೆ. 4. ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಹೆಸರಿಸಿ. ಉತ್ತರ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳೆಂದರೆ ಜಾಳಿಗೆ, ನೆಟ್, ಆಂಟೆನಾ, ಕಂಬಗಳು ಮತ್ತು ಚೆಂಡು ಇತ್ಯಾದಿ. 5. ವಾಲಿಬಾಲ್ ಆಟದ ಒಂದು ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಉತ್ತರ ವಾಲಿಬಾಲ್ ಆಟದ ಒಂದು ತಂಡದಲ್ಲಿರುವ 6 ಜನ ಆಟಗಾರರು ಇರುತ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ವಾಲಿಬಾಲ್ ಆಟದ 2 ನಿಯಮಗಳನ್ನು ತಿಳಿಸಿ. ಉತ್ತರ ವಾಲಿಬಾಲ್ ಆಟದ ನಿಯಮಗಳು ಈ ಕೆಳಗಿನಂತಿವೆ. ಪ್ರತಿಯೊಂದು ತಂಡದಲ್ಲಿ 6 ಜನ ಆಟಗಾರರಿರಬೇಕು ಮತ್ತು ಬದಲಿ ಆಟಗಾರರಿರುತ್ತಾರೆ. ನಾಣ್ಯ ಚಿಮ್ಮುಗೆಯ ಟಾಸ್ ಮೂಲಕ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗುತ್ತದೆ. ಸರ್ವಿಸ್ ಮಾಡುವ ಆಟಗಾರನು ಸರ್ವಿಸ್ ಕ್ಷೇತ್ರದಲ್ಲಿ ನಿಂತು ಚೆಂಡನ್ನು ಗಾಳಿಯಲ್ಲಿ ತೂರಿ ಎದುರಾಳಿ ಜಾಳಿಗೆಯ ಮೇಲಿಂದ ಅಂಕಣದಲ್ಲಿ ಬೀಳುವಂತೆ ಹೊಡೆಯಬೇಕು. ತಂಡಕ್ಕೆ ಒಂದು ಚೆಂಡನ್ನು 3 ಸ್ಪರ್ಶಗಳನ್ನು ಮೀರದಂತೆ ಜಾಳಿಗೆಯ ಮೇಲಿಂದ ಎದುರಾಳಿ ಅಂಕಣಕ್ಕೆ ಹಿಂತಿರುಗಿಸಬೇಕು. 2. ವಾಲಿಬಾಲ್ ಆಟದ ರೊಟೇಷನ್ ವಿಧಾನದ ಚಿತ್ರ ಬಿಡಿಸಿ. ಉತ್ತರ ವಾಲಿಬಾಲ್ನಲ್ಲಿ ಆಟಗಾರರು ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಸ್ಥಾನ ಬದಲಾಯಿಸುತ್ತಾರೆ. 3. ವಾಲಿಬಾಲ್ ಜಾಳಿಗೆಯ ಅಳತೆ ಮತ್ತು ಅದರಲ್ಲಿ ಬಳಸಿರುವ ಉಪಕರಣಗಳ ಬಗ್ಗೆ ತಿಳಿಸಿ. ಉತ್ತರ ವಾಲಿಬಾಲ್ ಜಾಳಿಗೆಯ ಉದ್ದ 9.5 ಮೀಟರ್ ನಿಂದ 10 ಮೀಟರ್ ವರೆಗೆ ಇರುತ್ತದೆ. ಇದು 10 ಸೆಂಟಿಮೀಟರ್ ಚೌಕಗಳುಳ್ಳ ಜಾಲರಂಧ್ರಗಳಿಂದ ಕೂಡಿರುತ್ತದೆ. ಜಾಳಿಗೆಯ ಮೇಲ್ಭಾಗದಲ್ಲಿ 7 ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟೆಯನ್ನು ನೆಟ್ನ ಉದ್ದಕ್ಕೂ ಹೊಲಿದಿರುತ್ತಾರೆ. 4. ವಾಲಿಬಾಲ್ ಆಟದಲ್ಲಿ ವಿಜಯ ಗಳಿಸಿದ ತಂಡ ಎಂದು ಹೇಗೆ ನಿರ್ಧರಿಸಲಾಗುತ್ತದೆ? ಉತ್ತರ ಯಾವ ತಂಡ ಮೊದಲು 25 ಅಂಕಗಳನ್ನು ಕನಿಷ್ಠ 2 ಅಂಕಗಳ ವ್ಯತ್ಯಾಸದೊಂದಿಗೆ ಪಡೆಯುತ್ತದೆಯೋ ಆ ತಂಡವು ಆ ಸೆಟ್ ಅನ್ನು ಗೆದ್ದಂತೆ. ಒಟ್ಟು 5 ಸೆಟ್ಗಳಲ್ಲಿ 3 ಸೆಟ್ಗಳನ್ನು ಗೆದ್ದ ತಂಡವನ್ನು ವಿಜಯ ಎಂದು ಘೋಷಿಸಲಾಗುತ್ತದೆ. ಒಂದು ವೇಳೆ 5ನೇ ಸೆಟ್ ವರೆಗೆ ಪಂದ್ಯ ಮುಂದುವರೆದರೆ ಅದನ್ನು 15 ಅಂಕಗಳಿಗೆ ಆಡಿಸಲಾಗುತ್ತದೆ. 5. ಅಂಕಣದ ಕೋರ್ಟ್ ಚಿತ್ರ ಮತ್ತು ಗೆರೆಗಳ ಹೆಸರನ್ನು ಬರೆಯಿರಿ. ಉತ್ತರ ವಾಲಿಬಾಲ್ ಅಂಕಣವು 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲವಿರುತ್ತದೆ.
ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಉತ್ತರ: ಸರಿಯಾದ ಹೊಂದಾಣಿಕೆಗಳು ಈ ಕೆಳಗಿನಂತಿವೆ.